ರಾಜರು ಆಳಿದ ನಾಡಿನಲ್ಲಿ ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದನ್ನು ಎಷ್ಟು ಸಾರಿ ಆಹಾರ ಮೇಳದಲ್ಲಿ ನೋಡಿದ್ದೇವೆ. ಸುಮಾರು ಅಂಗಡಿಗಳಿಗೆ ಕನ್ನಡ ನಾಮಫಲಕ ಹಾಕಿರುವುದಿಲ್ಲ. ಇದನ್ನ ಕಂಡ ಕನ್ನಡಾಭಿಮಾನಿಗಳು ನಮಗೆ ಕರೆ ಮಾಡಿ ಆಹಾರ ಮೇಳದಲ್ಲಿ ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವಿವರಿಸುತ್ತಿದ್ದಾರೆ. ನಾವು ಕೇಳಿದರೆ ನಮಗೆ ಉಡಾಪೆ ಉತ್ತರವನ್ನ ನೀಡುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವಂತಹ ಜನಪದ ಕಾರ್ಯಕ್ರಮಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡಿ ನಿಮ್ಮ ಸಂಪರ್ಕವನ್ನ ಪಡೆದು ನಿಮಗೆ ಕರೆ ಮಾಡುತ್ತಿದ್ದೇವೆ. ದಯಮಾಡಿ ಆಹಾರ ಮೇಳಕ್ಕೆ ಬಂದು ಎಲ್ಲರಿಗೂ ಎಚ್ಚರಿಸಿ ಆಂಗ್ಲ ಭಾಷೆಯನ್ನ ತೆರವುಗೊಳಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ಇಂದು ನಾವು ಬೆಳಿಗ್ಗೆ ಆಹಾರ ಮೇಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನೋಡಿದಾಗ ಸುಮಾರು ಅಂಗಡಿಯವರು ಆಂಗ್ಲ ಭಾಷೆಗೆ ಒತ್ತು ಕೊಟ್ಟು ನಾವು ಎಲ್ಲ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದ್ದೇವೆ. ಇಂದು ಸಂಜೆ 5 ಗಂಟೆ ಒಳಗಡೆ ಎಲ್ಲರೂ ತಪ್ಪದೆ ಕನ್ನಡ ನಾಮಫಲಕಗಳನ್ನು ಅಳವಡಿಸಿ ಆಂಗ್ಲ ಭಾಷೆಯನ್ನ ತೆರವುಗೊಳಿಸಿ ಎಂದು ಮನವಿ ಮಾಡುವುದರ ಮೂಲಕ ಹೃದಯವಂತಿಕೆಯಿಂದ ಎಚ್ಚರಿಕೆ ನೀಡಿದ್ದೇವೆ. ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅವರು ಸಹ ನಮಗೆ ಸಪೋರ್ಟ್ ಮಾಡಿ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ಸಹ 5 ಗಂಟೆ ಒಳಗೆ ತೆರವುಗೊಳಿಸಲಿಲ್ಲ ಅಂದರೆ ನಾವೇ ನಿಮಗೆ ಕರೆ ಮಾಡಿ ತೆರವುಗೊಳಿಸಲು ಬೆಂಬಲ ಸೂಚಿಸುತ್ತೇವೆ ಎಂದು ಹೇಳಿದರು. ಆದ್ದರಿಂದ ಇಂದು ಸಂಜೆ 5 ಗಂಟೆಯ ತನಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಎಲ್ಲ ವ್ಯಾಪಾರಸ್ಥರಿಗೆ ಗಡುವು ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್, ಉಪಾಧ್ಯಕ್ಷರು ರವಿ ಮಹೇಶ್ ಉಪಸ್ಥಿತಿಯಲ್ಲಿದ್ದರು. ವರದಿ ಜೆಬಿ ದೇವೇಂದ್ರ ಕುಮಾರ್. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ಮೈಸೂರು ಮಹಾರಾಜ ಮೈದಾನಕ್ಕೆ ಬಂದಿದ್ದೇವೆ. ಇಲ್ಲಿ ಆಹಾರ ಮೇಳ ನಡೀತಾ ಇದೆ. ಆಹಾರ ಮೇಳದಲ್ಲಿ ಮೊದಲನೇದಾಗಿ ನೋಡಿ ಕೋಕಾ ಕೋಲಾ ಅವರು ಆಂಗ್ಲ ಭಾಷೆಯನ್ನು ಮೊದಲು ಹಾಕಿ ಕನ್ನಡ ಭಾಷೆನ ಮಧ್ಯದಲ್ಲಿ ಹಾಕಿದ್ದಾರೆ. ಇದನ್ನ ನಾವು ಮೈಸೂರು ಹೃದಯವಂತ ಕನ್ನಡ ಬಳಗದಿಂದ ಖಂಡಿಸ್ತೇವೆ. ಯಾಕಂದ್ರೆ ವ್ಯಾಪಾರಸ್ಥರಿಗೆ ಏನು ತಪ್ಪಿಲ್ಲ. ಇಲ್ಲಿ ವ್ಯಾಪಾರ ಯಾರು ಕನ್ನಡ ವಿರೋಧಿ ಚಟುವಟಿಕೆ ಮಾಡಿದಿರಿ ನಿಮ್ದು ಯಾರ್ದು ತಪ್ಪಿಲ್ಲ, ಅವಿವೇಕಿ ಅಧಿಕಾರಿಗಳದು, ಈ ಸಂಬಂಧಪಟ್ಟಂತ ವ್ಯವಸ್ಥಾಪಕರದ್ದು ತಪ್ಪು ಅಂತ ನಾವು ಹೇಳ್ತೀವಿ. ವ್ಯಾಪಾರಸ್ಥರು ಆಸೆ, ಅವ್ರಿಗೆ ಹಣ ಹಾಕಿರ್ತಾರೆ, ವ್ಯಾಪಾರ ಆಗ್ಬೇಕು ಅಂತ ವ್ಯಾಮೋಹದಿಂದ ಅವರು ಕನ್ನಡವನ್ನು ವಿರೋಧ ಮಾಡಿರ್ತಾರೆ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೇನು ಸ್ಟಾಲ್ ಕೊಟ್ಟಿರ್ತಾರೆ, ಹಣ ವಸೂಲಿ ಮಾಡ್ಕೊಂಡು ಡಿಡಿ ರೂಪದಲ್ಲಿ ದುಡ್ಡು ಇಸ್ಕೊಂಡಿರ್ತಾರೆ, ಅವರು ಹೇಳ್ಬೇಕಾಗಿರೋದು. ಆದ್ರೆ ನಾವು ಆದ್ರೂ ಸಹ ಅವ್ರಿಗೆ ಮನವಿ ಮಾಡ್ತಿದ್ದೇವೆ ಹೃದಯ ಪೂರ್ವಕವಾಗಿ, ಸಂಜೆ 4 ಗಂಟೆ ಒಳಗೆ ಆಂಗ್ಲ ಭಾಷೆ ಇರೋದನ್ನ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನ ಅಳವಡಿಸಿ ನಿಮ್ಮ ವ್ಯಾಪಾರ ಹೆಚ್ಚು ಆಗ್ಲಿ. ಆ ನಾಡದೇವತೆ ಜಗನ್ಮಾತೆ ಆಶೀರ್ವಾದದಿಂದ ನಿಮಗೆ ನೀವೇನಿಲ್ಲ ಬಂಡವಾಳ ಹಾಕಿದ್ರಿ ಅದಕ್ಕೆ ಲಾಸ್ ಆಗದಂಗೆ ಹೋಗಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ. ಆಹಾರ ಮೇಳದಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟ್ಲು ಮತ್ತೆ ಕನ್ನಡ ಆಂಗ್ಲ ಭಾಷೆಯನ್ನು ಮೇಲೆ ಹಾಕಿದ್ದಾರೆ, ಕನ್ನಡವನ್ನ ಕೆಳಗೆ ಹಾಕಿದ್ದಾರೆ. ನಾವು ವ್ಯಾಪಾರಸ್ಥರು ವಿರೋಧಿಗಳಲ್ಲಿ, ಯಾಕಂದ್ರೆ ಬಂಡವಾಳ ಕೊಟ್ಬಿಟ್ಟು ಒಂದು 8 ದಿವಸಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಬಂದಿರ್ತಾರೆ. ಅವ್ರಿಗೂ ನಾವು ದ್ರೋಹ ಬಗೆಯೋದು ಬೇಡ. ನಾವು ಕನ್ನಡವನ್ನ ಕಡೆ ಕಳಿಸ್ಬೇಡ್ರಪ್ಪ, ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡಿ. ಆ ತಾಯಿ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನಿಮ್ಗೆ ಹೆಚ್ಚು ವ್ಯಾಪಾರ ಕೊಟ್ಟು ನೀವೇನು ಬಂಡವಾಳ ಹಾಕಿದ್ರೆ ಅದು 3 ಪಟ್ಟು ಖುಷಿಯಾಗಿ ಸಂತೋಷದಿಂದ ವಾಪಸ್ ಹೋಗಿ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡ ಬಗ್ಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕಿಚ್ಚರಾಜ ಒಡೆಯರಿಗೆ ನಮಸ್ಕಾರ, ಧನ್ಯವಾದಗಳು.